ಕಿತ್ತೂರಿಂದ ಹುಲಿಕಟ್ಟಿ ಬಂದವು ಸರ್. ಪಾದಯಾತ್ರೆ ಮೂಲಕ ಬಂದವು ಸರ್. ಇಲ್ಲಿಂದ ಒಂದು 80-85 ಕಿಲೋಮೀಟ್ರ್ ಆಕತ್ತೆ ಸರ್. ಹೌದು ಸರ್. ನಾವು ಮೊನ್ನೆ ಸೋಮವಾರ 24ನೇ ತಾರೀಕು ಬೆಳಿಗ್ಗೆ ಬಿಟ್ಟಿದ್ದು ಸರ್. ನಿನ್ನೆ ಹರಿಯಾಗ 11 ಗಂಟೆ 12 ಗಂಟೆಗೆ ಬಂದ ಸರ್. ನಾವೊಂದು 15-20 ಮಂದಿ ಬಂದ ಸರ್. ಪ್ರತಿ ವರ್ಷಕ್ಕೆ 25 ವರ್ಷ ಆತ್ರಿ ಸರ್ ನಾವು ಬರಾಕತ್ತೆ. ಹಾಂ 25. ಹಾಂ ನಮ್ಮ ಹಿರಿಯರೆಲ್ಲ ಆಶ್ರಮದಿಂದ ಬರ್ತಾರೆ, ನಾವು ಅವ್ರ ಜೊತೆ ಬರ್ತೇವೆ ಸರ್. ಅಲ್ಲಿ ಶಿವಾನಂದ ಅಜ್ಜನ ಮಠ ಐತ್ರಿ ಸರ್. ಹುಬ್ಬಳ್ಳಿ ಮಾಡಿದೆ ಏಕ್ ನಂಬರ್. ನಾವು 10 ತಾಲೂಕು ಪಾರ್ತಾನೆ ಪಾದಯಾತ್ರೆ. ಹುಬ್ಬಳ್ಳಿಯಿಂದ 150 ಕಿಲೋಮೀಟ್ರ್ ಆಗುತ್ತೆ. 150 ಕಿಲೋಮೀಟ್ರ್. ಹಾಂ 150 ಕಿಲೋಮೀಟ್ರ್ದಾಗ ಬರ್ತಾನೆ ಸರ್. ನೋಡ್ಬೋದು ಒಂದು 500 ಜನ 500 ಜನ. 6 ದಿವಸ ಆಗುತ್ತೆ. 6 ದಿನ ನೋಡ್ಬೋದು. ಅವರು ಒಂದೆಲ್ಲ ಅಂದರೆ ಪಾದಯಾತ್ರೆ ರೀ, ಜ್ಯೋತಿ ತಂದ ಟ್ಯಾಕ್ಟರ್ದಾಗ ಮೆರವಣಿಗೆ ಮಾಡ್ಕೊತ ಬಂದ್ಬಿಡ್ತೀವಿ. ನಾವು ಒಂದು 10-15 ವರ್ಷ ಆತ್ರಿ. ಈ ಪಾದಯಾತ್ರೆ ಮಾಡಲಿ ಸ್ಫೂರ್ತಿ ಯಾರು ನಿಮ್ಗೆ? ಸದಾನಂದ ಸ್ವಾಮಿ ಗೌಡ್ರಿ. ಈ ಜಾತ್ರೆ ಬಗ್ಗೆ ಹೇಳೋದಾದ್ರೆ ಸಿದ್ದರಾಮ ಜಾತ್ರೆ ಬಗ್ಗೆ ಏಕ್ ನಂಬರ ನಮ್ಗೆ ಅದಕ್ಕೆ ಅವರಿಂದ ಕಲ್ಯಾಣ ಆಗಿತ್ತು. ನಮ್ಗೆ ನಾವು ಉದ್ಧಾರ ಆಗಿದ್ವಿ ಅವರಿಂದ. ಏಕ್ ನಂಬರ್ ನಮ್ಗೆ. ಈಗ ಯುವಕರು ಪಾದಯಾತ್ರೆ ಮಾಡ್ತಾರೆ, ಅವ್ರಿಗೆ ಏನು ಹೇಳ್ತೀರಿ? ಅವ್ರಿಗೆ ನಾವು ಮಾಡಿದ್ರೆ ಭಾಳ ಏಕ್ ನಂಬರ್. ಅವ್ರು ಮಾಡಿದ್ರೆ ಏಕ್ ನಂಬರ್ ಮಾಡಬೇಕು. ಅವ್ರು ಯಾಕಂದರೆ ಯುವಕರು ಮಾಡಿದಾಗ ನಾವು ಹಿಂದೆ ಸರಿಬೇಕಾಗತ್ತೆ, ಅವ್ರು ಮುಂದೆ ಮಾಡಬೇಕಾಗತ್ತೆ. ನಾವು ಕಲೋವಿಂದ್ರ ಸರ ಬರಾಕೈತೆ ಒಂದು 8 ವರ್ಷ ಆದ್ರಿ. ಚಲೋ ಉತ್ತಮ ಮನುಷ್ಯ ಐತ್ರಿ ನಮ್ಗೆ. ನಮ್ದು ಕಲ್ಲೋಳಿ ಸರ್, ಗೋಕಾ ಕಲ್ಲೋಳಿ. ಅಂದ್ರೆ ಒಂದು 100 ಆಗ್ತಾರೆ ಹೋಗ್ತದೆ. 200-300 ಜನ ಬರ್ತೀವಿ ಸರ್. ಹಾಂ 300 ಜನ ರೀ. ಬರಾಕೈತೆ ಒಂದು 7 ವರ್ಷ ಆದ್ರಿ ಸರ್. ಹಾಂ ಸಿದ್ಧಾರ್ಥ ಒಳ್ಳೆ ಉತ್ತಮ ಐತ್ರಿ ಸರ್. ನಮ್ಗೆ ಬರಾಕಂತ್ರ ಇದು ಚಲೋ ಐತ್ರಿ ಸರ್. ಎಲ್ಲ ಯಾವ್ದು ಬೇಡ್ಕೊಂಡಿದ್ದು ಯಾವುದೂ ಇಲ್ಲ ಹಿಂಗಿಲ್ಲ, ಎಲ್ಲ ಚಲೋ ಐತಿ. ಬೇರೆ ಏನಾರು ಅನ್ಕೊಂಡು ಮನುಷ್ಯನ ಅನ್ಕೊಂಡ್ರೆ ಪಾದಯಾತ್ರೆ ಮಾಡ್ಕೊಂಡು ಮಂಟ್ರು. ಹಾಂ ರೀ ಹಾಂ ರೀ ಪಾದಯಾತ್ರೆ ಬಂದು ಇದು 1ನೇ ವರ್ಷ ರೀ ನಂದು. ಹಾಂ ರೀ ನಮ್ದು 3ನೇ ವರ್ಷ ರೀ. ಹಾಂ ರೀ ಹಾಂ ರೀ ಇಲ್ರಿ ಬೆಳಗ್ಲಿಂದ ನಡ್ಕೊಂತ ಬರ್ತೀವಿ ರೀ. ಹಾಂ ರೀ ಇಲ್ಲಿಂದ 15 ಕಿಲೋಮೀಟ್ರ್ ಐತ್ರಿ. ಹಾಂ ರೀ ಇಲ್ಲಿಂದ ಭಾಳ ಜನ ಬರ್ತಾರೆ ನಮ್ಮ ಊರಿಂದ. ಹಾಂ ರೀ ಹಾಂ ಹಿಂದಾಡೆ ಪ್ರಸಾದ ಬರ್ತೀರಿ ನಮ್ಮ ಊರಿಂದ. ಹಾಂ ರೀ ನಮ್ದು 6 ವರ್ಷ. ಇವರೆಲ್ಲ ಮಂಟೂರು ರೀ. ಮಂಟೂರು ಹಾಂ ಮಂಟೂರು. ಹಾಂ ರೀ ಏನು ರೀಪ ಪಾದಯಾತ್ರೆ ಜನ ಬರ್ತಾರೆ. ಹಾಂ ರೀ ಸರ್ ಇಂಚಲ್ ಸರ್ ನಮ್ಮದು ಸಮುದ್ರ ತಾಲೂಕು ಸರ್, ಬೆಳಗಾವಿ ಜಿಲ್ಲೆ ಸಮುದ್ರ ತಾಲೂಕು. ಅಲ್ಲಿಂದ ನಾವೆಲ್ಲ ಒಂದು 30-35 ಜನ ಪಾದಯಾತ್ರೆ ಬಂದಿದ್ದೆವು. ನಮ್ಮದು ಸದ್ಗುರು ಶಿವಾನಂದ ಭಾರತಿ ಸಿಖ್ ಸಮೂಹ ಮಠ ದೊಡ್ಡದಿದೆ. ಅಲ್ಲಿಂದ ನಾವೆಲ್ಲ ಭಕ್ತರೆಲ್ಲ ಸದ್ಭಕ್ತರೆಲ್ಲ ಪಾದಯಾತ್ರೆ ಮಾಡಿದ್ದೇವೆ ರೀ. 35 ಜನ ಅದಾವೆ ಸರ್. ನಾವು ಒಂದು 2 ದಿವಸ ಬರ್ತೇವೆ ರೀ. ಫಸ್ಟ್ ಗರಗದ ಮುರುಘರಾಜನ ಮಠದಾಗ ಹಾಲ್ಟ್ ಮಾಡ್ತೇವೆ ಸರ್. ಅಲ್ಲಿಂದ ಮತ್ತು ಅಲ್ಲೆಲ್ಲ ಮುಂಜಾನೆ ಎಲ್ಲ ನಮ್ಮದೆಲ್ಲ ಇದನ್ನು ನಿತ್ಯ ಕರ್ಮ ಮುಗಿಸ್ಕೊಂಡು ಮತ್ತು ಪಾದಯಾತ್ರೆ ಚಾಲೂ ಮಾಡ್ತೇವೆ ಸರ್. ಈಗ ನಾವು ನಮ್ಮದು 1ನೇ ವರ್ಷ ರೀ ಸರ್. ಇವರು ನಮ್ಮ ಊರನ್ನ 12 ವರ್ಷ ಆತ್ರಿ ಬರಾಕೈತಿ. 12 ವರ್ಷ ನಮಗೆ ಏನೆಲ್ಲ ಭಕ್ತಿ ರೀ, ಭಗವಂತನ ಮೇಲೆ ಭಕ್ತಿ ರೀ. ಏನೆಲ್ಲ ಆಶೀರ್ವಾದ ಐತಿ ಸಿದ್ಧಾರೂಢದ. ಅದಕ್ಕೆ ಮಾಡ್ತೇವೆ ರೀ. ನಮ್ಮ ಇಂಚಲ್ ಶಿವಾನಂದ ಭಾರತಿ ಅಜ್ಜವ್ರ ಪುಣ್ಯದಿಂದ ನಾವು ಎಲ್ಲ ಇಷ್ಟೆಲ್ಲ ಇದಾಗೈತೆ ಸರ್. ಅಲ್ಲಿಂದ ಎಲ್ಲ ಅವರು ನಮ್ಮ ಸಿದ್ಧಾರೂಢ ಅಜ್ಜವ್ರು ಇದ್ದಾರೆ ರೀ. ಎಲ್ಲ ಸಂಸ್ಥಾನ ಬೆಳೆದೈತಿ. ಭಾಳ ಅಂದ್ರೆ ಭಾಳ ಇದೈತಿ ಸರ್. ಎಲ್ಲ ಗುರುವಿನ ಕೃಪೆ ಸರ್. ನಮಗೆಲ್ಲ ಖುಷಿ ಅನಿಸ್ತದೆ ರೀ. ಎಲ್ಲ ಜಾತ್ರೆ ನೋಡ್ರಿ ಖುಷಿ ಅನಿಸ್ತದೆ ರೀ. ಶ್ರಾವಣದಾಗ ನೋಡ್ಕೊಂಡು ಬರ್ತಾವೆ ರೀ. ಈಗೂ ನೋಡ್ಕೊಂಡು ಹಾಂ ರೀ ಶ್ರಾವಣದಾಗ 600 ಮಂದಿ ಬರ್ತಾವೆ ನಾವು ಪಾದಯಾತ್ರೆ ರೀ. ಈಗ ಕಡಿಮೆ ರೀ. ಈಗ ಒಂದು 100-150 ಮಂದಿ ಅಟ್ಟ ಬರ್ತಾವೆ ರೀ. ಶ್ರಾವಣದಾಗ ಒಂದು 600-700 ಮಂದಿ ಬರ್ತಾರೆ ಪಾದಯಾತ್ರೆ ರೀ. ಇಂಚಲ್ದಾಗ ರೀ ಜಾಸ್ತಿ ಬರ್ತದೆ ರೀ. ಅಂದ್ರೆ ಶ್ರಾವಣದಾಗ ಎಲ್ಲ ಖಾಲಿ ಇರ್ತದೆ ಜನ ರೀ. ಅವಾಗ ಮಳೆಗಾಲದಾಗ ರೀ ಮಂದಿ ಬರ್ತದೆ ರೀ. ಈಗ ಹೊಲ್ದಾಗ ಕೆಲಸ ಎಲ್ಲ ಅದಕ್ಕೆ ಏನಿಲ್ಲ ರೀ. ಹಂಗೆ ನಾವು ಎಲ್ಲ ಗುರುವಿನ ಆಜ್ಞೆ ಚಲೋ ಇಟ್ಟಿದ್ದಾನೆ ಸರ್. ಇಲ್ಲ ಭಗವಂತನಂತೆ ಬರ್ಬೇಕನ್ನೋ ಆಸೆ ರೀ. ಭಕ್ತಿಗಳ ಬರ್ಬೇಕ್ರಿ. ಗುರುವಿನ ಆಶೀರ್ವಾದ